ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್. ವೆಲ್ಕಮ್ ಬ್ಯಾಕ್ ಟು S3 ವ್ಲಾಗ್ಸ್. ಆಯ್ತಮ್ಮ, ಮ್ಯಾಗಿ ಇಷ್ಟನಾ ನಿಂಗೆ? ಚಾ ಇದೆಯಾ? ತಿನ್ನು. ಅಮ್ಮಂಗೆ ಕೊಡಲ್ವಾ? ತಿನ್ಲ? ಯಾರಿಗದು? ಹ್ಞೂ ಚೆನ್ನಾಗಿದೆ. ಸಾಕು, ಚಲ್ತಿಯ ಪುಟ್ಟ. ಹಲೋ ಶೀಶಮ್ಮ. ಇದು ಎಕ್ಸ್ಪೆಷಲಿ ಸ್ಪೆಷಲ್ ಪರ್ಸನ್ಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಏನು ಗೊತ್ತಾ, ಇದು ಸ್ಪೆಷಲ್ ವಿಡಿಯೋ. ಈ ವಿಡಿಯೋ ಬಂದು ನನ್ನ ಗಂಡನಿಗೋಸ್ಕರ, ಅಂದರೆ ಶೇಷುಗೋಸ್ಕರ. ಯಾಕೆ ಗೊತ್ತಾ ವಿಡಿಯೋ ಮಾಡ್ತಾಯಿದ್ದೀನಿ? ತುಂಬ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಅವ್ರನ್ನ. ಯಾಕೆ ಗೊತ್ತಾ, ಅವರು ಊರಿಗೆ ಹೋಗಿದ್ದಾರೆ. ಸೊ ಎಷ್ಟು ದಿನ ಆಯಿತು ಊರಿಗೆ ಹೋಗಿ? 3 to 4 days ಆಯಿತು. ಇನ್ನು ಬರೋದು ನೆಕ್ಸ್ಟ್ ವೀಕಲ್ಲಿ ಬರ್ತಾರೆ. ಸೊ ನಾನು ಮತ್ತು ಶಾನ್ವಿಕಾ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ. ಎಷ್ಟಂದರೆ ಅವಳು ರೂಮಿಗೆ ಬಂದಿದ್ದ ತಕ್ಷಣ ಕೇಳ್ತಾಳೆ, ಅಪ್ಪ ಇಲ್ವಾ ರೂಮಲ್ಲಿ ಅಂತ. ಸೊ ಅವಳು ಕೇಳಿದ ತಕ್ಷಣ ನಂಗೆ ನೆನಪಾಗ್ತಾರೆ. ಅವಳು ಕೇಳ್ದಂಗೆ ನೆನಪಾಗ್ತಾರೆ ಅಂತ ಅಲ್ಲ, ಕೇಳ್ತಾ ಇದ್ದಾಳೆ ನೋಡಿ. ಸೊ ಮಿಸ್ ಮಾಡ್ಕೊತಾ ಇದ್ದೀನಿ ಅವರಿಲ್ಲ ಅಂದರೆ. ಸೊ ಈ ಮನೆಯಲ್ಲಿ ಅಂದರೆ ಯಾರಿದ್ದರೂ ಇಲ್ಲ ಅಂದರು ಅಂತಲ್ಲ, ಸೊ ಅವರಿದ್ದರೆ ಒಂದು ಏನಂತಾರೆ, ಒಂದು ವೆಯ್ಟ್ ಇರುತ್ತೆ. ಸೊ ತುಂಬ ಅಂದರೆ ತುಂಬ 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 ಮಿಸ್ ಮಾಡ್ಕೊತಾ ಇದ್ದೀನಿ ನನ್ನ ಗಂಡನ್ನ. ಸೊ ಬೇಗ 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 ಮನೆಗೆ ಬನ್ನಿ. ಏನು ಹೇಳೋದು, ಹೇಳ್ಬೇಕು ಅಂದ್ಕೊತೀನಿ. ಹೇಳ್ಬೇಕಾದ್ರೆ ವೀಡಿಯೋ ಮಾಡಬೇಕು, ಅವ್ರಿಗೆ ಸರ್ಪ್ರೈಸ್ ಮಾಡಬೇಕು ಅಂದ್ಕೊತೀನಿ. ಬಟ್ ವೀಡಿಯೋ ಆನ್ ಮಾಡಿದ ತಕ್ಷಣ ಎಲ್ಲ ಹಂಗೆ ಮರ್ತು. ಸೊ ಅಲ್ಲಿ ಹಿಂದೆ ಕಾಣಿಸ್ತಿದೆಯಲ್ಲ, ಇದು ಅದು ಇವತ್ತು ನಾನು ಪೇಂಟ್ ಮಾಡಿದ್ದೀನಿ. ಸೊ ಅವರು ರೂಮಿಗೆ ಬಂದಿದ ತಕ್ಷಣ ಬೈತಾರೆ ಗೊತ್ತು. ಒಂದು ಶೇಷು, ಇನ್ನೊಂದು ನಾನು ಪುಟಾಣಿ ಹಟ್ ಕಾಣಿಸ್ತಿರೋದು ಶಾನ್ವಿಕಾ. ನಾವೇನು ಅಷ್ಟೊಂದು ಪರ್ಫೆಕ್ಟು ಗಂಡ ಹೆಂಡತಿ ಅಂತ ಏನಲ್ಲ, ಆದರೂ ಮೇಡ್ ಫಾರ್ ಈಚ್ ಅದರ್ಸ್ ಅಂತಾರಲ್ಲ, ಹಾಗೆ ಜಗಳ ಮಾಡ್ತೀವಿ. ಹೆಂಗೆ ಜಗಳ ಮಾಡ್ತೀವಿ ಗೊತ್ತಾ? ನಮ್ಮಿಬ್ಬರ ಥರ ಜಗಳ ಮಾಡೋರು ಇಲ್ಲ, ನಾವು ಮಾಡೋರು ಇಲ್ಲ. ತುಂಬ ಮಿಸ್ ಮಾಡ್ತೀನಿ. ಅಂದರೆ ಅವರು ಎಲ್ಲಾದರೂ ಹೋಗಬೇಕಾದ್ರೆ ನನ್ನ ಮತ್ತು ಶಾನನ್ ಕಂಪಲ್ಸರಿ ಕರ್ಕೊಂಡು ಹೋಗ್ತಾರೆ. ಫಾರ್ ದ ಫಸ್ಟ್ ಟೈಮ್ ನನ್ನ ಬಿಟ್ಟೋಗಿದ್ದಾರೆ, ಅಂದರೆ ಊರಿಗೆ ಹೋಗೋಕ್ಕೆ. ನಂದು ಪೂಜೆಗಳಿತ್ತು. ಸೊ ಅದು ಡಿಲೇ ಆಗಬಾರ್ದು ಅಂತ ಹೇಳಿ ನಾನು ಇಲ್ಲೇ ಉಳ್ಕೊಂಡಿದ್ದೀನಿ. ಸೊ ನಾನು ಹೋಗಬೇಕಿತ್ತು, ಹೋಗಲಿಲ್ಲ. ಫಸ್ಟ್ ಟೈಮ್ ನನ್ನ ಬಿಟ್ಟು ಅವರೊಬ್ಬರೇ ಅಲೋನ್ ಟ್ರಾವೆಲ್ ಮಾಡಿದ್ದಾರೆ. ಸೊ ಐ ಆಮ್ ವೇಟಿಂಗ್, ಯಾವಾಗ ಬರ್ತಾರೆ ಶೇಷು ಮನೆಗೆ ಅಂತ ಹೇಳಿಬಿಟ್ಟು. ಸೊ ಮಿಸ್ ಯು ಮಮ್ಮ, ಲವ್ ಯು ಸೋ ಮಚ್. ಬೇಗ ಮನೆಗೆ ಬನ್ನಿ, ನಾನು ಮತ್ತು ಶಾನು ವೆಯ್ಟ್ ಮಾಡ್ತಾ ಇದ್ದೀವಿ. ಶೇಷಪ್ಪ ಬರ್ತಾರೆ ಇವಾಗ. ಸೊ ಗೈಸ್, ನೀವೆಲ್ಲ ನೋಡ್ತಾ ಇದ್ದೀರಾ ಈ ವಿಡಿಯೋನ. ಸೊ ನನ್ನ ಮಗಳು ತುಂಬ ಅವ್ರ ಅಪ್ಪನ ಅಂದರೆ ಕನ್ವರಿಸ್ತಾ ಇದ್ದಾಳೆ, ಕೇಳ್ತಾ ಇದ್ದಾಳೆ. ಸೊ ಇದು ಬೆಳಗ್ಗೆ ಮಾರ್ನಿಂಗ್ ನಾನು ಅವಳಿಗೆ ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಅವಳಿಗೆ ನಾನು ರಾಧೆ ಥರ ರೆಡಿ ಮಾಡಬೇಕಂತ ಹೇಳ್ಬಿಟ್ಟು ರಾತ್ರಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಸೊ ಇವಾಗ ಮಾರ್ನಿಂಗ್ ಬೆಳಗ್ಗೆ ಬೇಗ ಎದ್ದು ಸೊ ಅವಳಿಗೆ ರೆಡಿ ಮಾಡ್ತಾಯಿದ್ದೀನಿ ರಾಧೆ ಥರ. ಸೊ ಫೈನಲ್ ಲುಕ್ ಹೆಂಗೆ ಬರುತ್ತೆ ಏನು ನನಗೂ ಗೊತ್ತಿಲ್ಲ. ಅವಳು ಫೋನಾಗಿ ಕೊಟ್ಟಿರೋದಕ್ಕೆ ಸುಮ್ಮನೆ ಕೂತ್ಕೊಂಡಿದ್ದಾಳೆ. ಇಲ್ಲ ಅಂದರೆ ಅವಳು ಒಂದು ಸ್ವಲ್ಪನೂ ಕ್ರೀಮ್ ಹಚ್ಚೋಕ್ಕಾಗಲಿ ಪೌಡ್ರ್ ಹಚ್ಚೋಕ್ಕಾಗಲಿ ಬಿಡೋದಿಲ್ಲ. ಸ್ವಲ್ಪ ಅವಳಿಗೆ ಇವಾಗ ನಾನು ಫೋನ್ ಹಾಕಿ ಕೊಟ್ಟಿದ್ದೀನಿ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು. ನಮ್ಮ ಮೇಡಮ್ ಅವರು ಹೇಳಿದ ಮಾತು ಕೇಳಬೇಕು ಅಂತ ಅಂದರೆ ಅವ್ರಿಗೆ ಇಷ್ಟ ಆಗಿರೋ ಕಾಟನ್ನ ನಾವು ಈಗ ಮೊಬೈಲಲ್ಲಿ ಹಾಕಿ ಕೊಟ್ಟರೆ ಮಾತ್ರ ಇವ್ರು ಈ ಥರ ಸಮಾಧಾನವಾಗಿ ಕೂತ್ಕೊಂಡಿರ್ತಾರೆ. ಅದರ್ವೈಸ್ ನಾನು ಇವಳಿಗೆ ಈ ಥರ ಎಲ್ಲ ಸುಮ್ಮನೆ ರೆಡಿ ಮಾಡೋಕ್ಕಾಗೋದೇ ಇಲ್ಲ. ಸೊ ಅವಳಿಗೆ ಫೋನ್ ಕೊಟ್ಟಿರೋದಕ್ಕೆ ಸುಮ್ಮನೆ ಕೂತ್ಕೊಂಡಿದ್ದಾಳೆ, ಇಲ್ಲಾಂದರೆ ಯಾವಾಗಲೂ ಫೋನ್ ಕೊಡೋದಿಲ್ಲ. ಸೊ ರೆಡಿ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಫೋನ್ ಹಾಕಿ ಕೊಟ್ಟಿದ್ದೀನಿ. ಹೆಂಗೆ ಕಾಣಿಸ್ತಾ ಇದ್ದಾಳೆ ನನ್ನ ಮುದ್ದು ಗೊಂಬೆ. ಸೊ ಇಲ್ಲಿ ಪಕ್ಕದ ಮನೆಯವ್ರು ಮಾತಾಡಿಸ್ತಾ ಇದ್ದಾರೆ, ನಾನು ಮಾತಾಡ್ಕೊತ ಅವಳಿಗೆ ರೆಡಿ ಮಾಡ್ತಾ ಇದ್ದೀನಿ. ಅವಳು ಚಿಕ್ಕವಳಿದ್ದಾಗ ನಾನು ಅವಳಿಗೆ ಕೃಷ್ಣನ ಬಟ್ಟೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಆ ಟೈಮಲ್ಲಿ ಅವಳಿಗೆ ವ್ಯಾಕ್ಸಿನೇಷನ್ ಹಾಕ್ಸಿರೋದ್ರಿಂದ ಅವಾಗ ಅವಳಿಗೆ ಫೀವರ್ ಇತ್ತು. ಸೊ ಅದಕ್ಕೆ ಅವಳಿಗೆ ರೆಡಿ ಮಾಡೋಕ್ಕಾಗಿರಲಿಲ್ಲ ಆ ಟೈಮಲ್ಲಿ. ಇವಾಗ ದೊಡ್ಡವಳಾಗಿದ್ದಾಳೆ, ರಾಧೆನೇ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ರಾಧೆ ಮಾಡ್ತಾಯಿದ್ದೀನಿ ಅವಳಿಗೆ. ಸೊ ಮೇಡಮ್ ಅವ್ರು ಸುಮ್ಮನೆ ಕೂತ್ಕೊಂಡಿಲ್ಲ ನೋಡಿ, ಏನು ತಲೆಯಾಟೆ ಮಾಡ್ತಿದ್ದಾರೆ, ಅದು ಬೇಡ ಇದು ಬೇಡ ಅಂತ ಹೇಳ್ತಾ ಇದ್ದಾರೆ. ಬಟ್ ಆದರೂ ಹೆಂಗೋ ಮಾಡಿ
ಅವಳಿಗೆ ಕನ್ವಿನ್ಸ್ ಮಾಡಿ ರೆಡಿ ಮಾಡ್ತಾ ಇದ್ದೀನಿ ನಾನು. ಇನ್ನೊಂದು ಏನಂತ ಹೇಳಿದ್ರೆ, ಅವಳು ಏನು ಹೇಳ್ತಾಳೋ ಅದನ್ನು ನಾವು ಕೇಳಬೇಕು. ಅದನ್ನು ಕೇಳಲಿಲ್ಲ ಅಂತ ಹೇಳಿದ್ರೆ ಅವಳು ಈ ಥರ ರೆಡಿ ಮಾಡಿಸ್ಕೊಳಕ್ಕೆ ಬಿಡಲ್ಲ. ಸೊ ಅದಕ್ಕೆ ಮೇಡಮ್ ಅವ್ರು ಏನು ಹೇಳ್ತಾರೋ ಅದನ್ನು, ನನಗೆ ಕೋಪ ಬಂದಿದ್ರು ಕೂಡ ಅವಳ ಕೋಪ ತೋರಿಸ್ದಲ್ಲೇ ನಾನು ಸುಮ್ಮನೆ ರೆಡಿ ಮಾಡ್ತಾಯಿದ್ದೀನಿ. ನಾನಂತೂ ನನ್ನ ಮಗಳು ರಾಧೆ ಥರ ಕಾಣೋದನ್ನ ನೋಡಬೇಕಂತ ಇಷ್ಟ ಆಗಿ ನಾನು ಇದನ್ನು ಅವಳಿಗೆ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿಡಮ್ಮ, ಇಲ್ಲಿಡು. ಈ ಮಕ್ಕಳನ್ನ ರೆಡಿ ಮಾಡಿ ಸಾಕಾಗೋಗುತ್ತೆ. ಚೆನ್ನಾಗಿದ್ಯಾ? ಸುಪ್ಪಿಯಲ್ಲ, ಲಿಪ್ಸ್ಟಿಕ್ ಹಚ್ಕೋತಿದ್ಯಾ? ಅವಳ ಲಿಪ್ಸ್ಟಿಕ್ ಹಚ್ಕೊಳ್ಳೋದು ದೊಡ್ಡೋಳಾಗಿದ್ದಾಳೆ. ನನ್ನ ದೊಡ್ಡೋಳಾಗಿದ್ದಾಳೆ. ಲಿಪ್ಸ್ಟಿಕ್ ಅಂದರೆ ಇವಳಿಗೆ ಸ್ವಲ್ಪ ಜಾಸ್ತಿ ಇಷ್ಟ ಆಗಿಬಿಟ್ಟಿದೆ. ಈ ನಡುವೆ ಮೇಕಪ್ ಕೊಡು ಅಂತ ಕೇಳ್ತಾ ಇರ್ತಾಳೆ. ಸೊ ಜಾಸ್ತಿ ಲಿಪ್ಸ್ಟಿಕ್ ಹಾಕಿದ್ರೆ ತಿನ್ಕೊಬಿಡ್ತಾಳೆ ಅಂತ ನಾನು ಸ್ವಲ್ಪ ಹಾಕಿದ್ದೀನಿ. ಅದನ್ನು ಕೂಡ ಎಲ್ಲ ಬಾಯಿ ತುಂಬ ಬಳ್ಕೊಂಡಿದ್ದಾಳೆ. ನೋಡಿ ಹೆಂಗೆ ಕಾಣಿಸ್ತಾ ಇದ್ದಾಳೆ. ಸಾಕಾಗೋಯ್ತು ನನಗಂತೂ ಇವಳಿಗೆ ರೆಡಿ ಮಾಡೋ ತನಕ. ಒಂದು ಹಾಕಿದ್ರೆ ಇನ್ನೊಂದು ತೆಗೆದು ಬಿಸಾಕ್ತಾಳೆ. ಸೊ ನೋಡಿ ಹೆಂಗೆ ಕಾಣಿಸ್ತಾ ಇದ್ದಾಳೆ, ಮುದ್ದಾಗಿ ಕಾಣಿಸ್ತಾ ಇದ್ದಾಳಲ್ಲ. ನನಗಂತೂ ತುಂಬ ಆಸೆ ಇತ್ತು ಪ್ರೆಗ್ನೆಂಟ್ ಇದ್ದಾಗ ನನಗೆ ಹೆಣ್ಮಗುನೇ ಬೇಕು ಅಂತ ಹೇಳ್ಬಿಟ್ಟು. ಯಾಕಂದರೆ ಹೆಣ್ಮಗು ಹುಟ್ಟಿದ್ರೆ ಈ ಥರ ನಾವು ಚೆನ್ನಾಗಿ ರೆಡಿ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ನಾನು ಅಷ್ಟೊಂದು ಡ್ರೀಮ್ ಇಟ್ಕೊಂಡಿದ್ದೆ. ಸೊ ಫೈನಲಿ ನನ್ನ ಡ್ರೀಮು ಫುಲ್ಫಿಲ್ ಅಂತಾರಲ್ಲ ಹಾಗಾಗಿದೆ. ಇವಾಗ ನಾನಿಲ್ಲಿ ಇವಳಿಗೆ ಮೇಕಪ್ ಮಾಡ್ತಾಯಿದ್ದೀನಿ, ರೆಡಿ ಮಾಡ್ತಾಯಿದ್ದೀನಿ. ಸೊ ನೋಡಿ ಹೆಂಗೆ ತಲೆ ಆಟೆ ಮಾಡ್ತಾಯಿದ್ದಾಳೆ. ಸೊ ನೀವು ಯಾರಾದರೂ ಮನೆಯಲ್ಲಿ ಹೆಣ್ಮಕ್ಳಿಗೆ ಈ ಥರ ರೆಡಿ ಮಾಡ್ಬೇಕಾದ್ರೆ ನಿಮ್ಮದು ಮನೇಲಿ ಇರೋ ಪುಟಾಣಿ ಲಕ್ಷ್ಮಿಗಳು ಇದೇ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನನ್ನ ಮಗಳು ಹೆಂಗೆ ಕಾಣಿಸ್ತಾ ಇದ್ದಾಳೆ ಅಂತ ಕೂಡ ನೀವು ಕಮೆಂಟ್ ಮಾಡ್ಬೋದು ನನಗೆ. ಮತ್ತು ನನ್ನ ಮಗಳು ಏನು ಹಾಕ್ಕೊಂಡಿದ್ದಾಳಲ್ಲ ಈ ಬಟ್ಟೆ, ಇವಳು 1 ತಿಂಗಳು ಮಗು ಇದ್ದಾಗ ಆವಾಗ ತೊಗೊಂಬಂದಿದ್ದು ಮಲ್ಲೇಶ್ವರಮಿಂದ ಈ ಬಟ್ಟೆ ಮತ್ತು ಇನ್ನೊಂದು 2 ಜೊತೆ ಲಂಗ ಬ್ಲೌಸ್ನ. ಇವಾಗಲೂ ಕೂಡ ಇವಳಿಗೆ 2 ವರ್ಷ ಕಂಪ್ಲೀಟ್ ಆಗ್ತಾಯಿದೆ. ಇವಾಗಲೂ ಕೂಡ ಇವಳಿಗೆ ಈ ಬಟ್ಟೆ ಪರ್ಫೆಕ್ಟಾಗಿ ಫಿಟ್ ಆಗ್ತಿದೆ. ಅಂದರೆ ನನ್ನ ಮಗಳು ಹಂಗೆ ಮೇಂಟೈನ್ ಮಾಡ್ಕೊತ ಬಂದಿದ್ದಾಳೆ ಬಾಡಿ. ಇನ್ನೊಂದು ಏನಪ್ಪ ಅಂತಂದರೆ, ಶಾನು ಹುಟ್ಟಿದಾಗ ಚೆನ್ನಾಗಿ ಗುಂಡುಗಿದ್ಲು. 1 ವರ್ಷ ಆಗೋ ತನಕ ಚೆನ್ನಾಗಿ ಗುಂಡುಗಿದ್ಲು, ಒಳ್ಳೆ ಚಬಿ ಥರ. ಇವಾಗ ಬೆಳೀತಾ ಏನಂದರೆ ಸ್ವಲ್ಪ ಸಣ್ಣ ಆಗ್ತಾಯಿದ್ದಾಳೆ. ಮೇ ಬಿ ಇವಳು ನಂತರ ಸಣ್ಣಗಿರ್ತಾಳೋ ಏನೋ ನಂಗೆ ಗೊತ್ತಿಲ್ಲ. ಬಟ್ ಸಣ್ಣ ಆಗ್ತಿದ್ದಾಳೆ. ಎಲ್ಲ ಬಟ್ಟೆಗಳು ಇವಾಗಲೂ ಅವಳಿಗೆ ಆಗುತ್ತೆ. ಸೊ ನಾವೇನು ಅವಳಿಗೆ ಇಷ್ಟು ವರ್ಷಕ್ಕೆ ಈ ಥರ ಬಟ್ಟೆ ಸೈಜ್ ಅಂತ ಏನು ತರಂಗೇನಿಲ್ಲ. ಸೊ ಇವಾಗಲೂ ಆವಾಗ ತಂದಿರೋ ಬಟ್ಟೆಗಳೆಲ್ಲ ಅವಳಿಗೆ ಪರ್ಫೆಕ್ಟಾಗಿ ಆಗ್ತಾಯಿದ್ದಾವೆ ಕೆಲವೊಂದು. ನನಗನ್ಸೋ ಪ್ರಕಾರ ಈ ಬಟ್ಟೆ ರಾಧೆ ಲುಕ್ಗೆ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ. ಯಾಕಂದರೆ ರಾಧೆ ಅಂದರೆ ನಾವು ಸೀರಿಯಲ್ಗಳಲ್ಲೆಲ್ಲ ನೋಡಿರೋ ಥರ ಇದೇ ಥರ ಮಿಣ ಚಿಮ್ಮಿ ಡ್ರೆಸ್ಗಳೆಲ್ಲ ಹಾಕ್ಕೊಂಡಿರ್ತಾರಲ್ಲ. ಸೊ ಇದು ಇವಳಿಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಚೂಸ್ ಮಾಡ್ಕೊಂಡು ಇವಾಗ ಇವಳಿಗೆ ಇದನ್ನು ಹಾಕಿದ್ದೀನಿ. ಓಲೆ ಬೇಡ ಅಂತ ಹಠ ಮಾಡ್ತಾಯಿದ್ದಾಳೆ. ಸೊ ಗೋಲ್ಡ್ ಓಲೆ ಅವಳು ಆಲ್ರೆಡಿ ಹಾಕ್ಕೊಂಡಿರೋದಕ್ಕೆ ಅದನ್ನು ರಿಮೂವ್ ಮಾಡೋಕ್ಕಾಗಲ್ಲ. ಜಸ್ಟ್ ಇದನ್ನು ಮೇಲ್ಗಡೆ ಹಾಗೆ ಅದನ್ನು ಸುಮ್ಮನೆ ಇಡ್ತಾ ಇದ್ದೀನಿ ಅಷ್ಟೇ, ಲುಕ್ ಬರಲಿ ಅವಳಿಗೆ ಅಂತ ಹೇಳ್ಬಿಟ್ಟು. ಅವಳು ಬೇಡ ಅಂತ ತಲೆ ಆಡಿಸ್ತಾನೇ ಇದ್ದಾಳೆ. ಅಂತೂ ಇಂತೂ ಎಲ್ಲನೂ ರೆಡಿ ಮಾಡಿ ಆಯಿತು ಅವಳಿಗೆ. ಸೊ ರಾತ್ರಿ ಮೆಹಂದಿ ಹಾಕ್ಬೇಕಂತ ಅಂದ್ಕೊಂಡೆ. ಬಟ್ ಇನ್ನೇನು ಅವಳಿಗೆ ಬರ್ಡೇ ಬರ್ತಾ ಇರೋದು ಹತ್ರದಲ್ಲಿ, ಇವಾಗ ಹಾಕಿದ್ರೆ ಮತ್ತೆ ಅವಾಗ ಚೆನ್ನಾಗಿ ಹಾಕೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದ್ದೀನಿ. ಫೈನಲ್ ಲುಕ್ ಹೆಂಗೆ ಬಂದಿದ್ದಾಳೆ ರಾಧೆ ನೋಡ್ಬೋದು. ಇಲ್ವಾ ಅಕ್ಕ, ಇಲ್ವಾ? ನೋಡೋಣ ಕೆಳಗಡೆ ನೋಡೋಣ. ಕೆಳಗಡೆ ಎಲ್ಲ ಅಳಿಸ್ಕೊಂಡ್ಲು ಆಗಲೇ ಹಣೆಲಿರೋದು. ನಡಿ, ನಿಮ್ಮ ರಾಧೆ ಹೋಗ್ತಾ ಇದ್ದ. ಬಾಯಲ್ಲಿ ಓಡಬಾರ್ದು ಬೀಳ್ತೆ. ನೋಡಿ ನನ್ನ ಪುಟಾಣಿ ರಾಧೆ ರೆಡಿ ಆಗಿದೆ. ಈ ರಾಧೆ ಕೃಷ್ಣಂಗೋಸ್ಕರ ವೆಯ್ಟ್ ಮಾಡ್ತಾ ಇದೆ. ನನ್ನ ರಾಧೆ ಫೋನಲ್ಲಿ ಬ್ಯುಸಿ ಆಗಿಬಿಟ್ಟಿದೆ. ಹೌದು ನೋಡಿ, ಏನು ಕಲರು? ಅಂಬ ಹತ್ರ ಹೋಗೋಣ. ಪುಟಾಣಿ ಅಂಬ ಎಲ್ಲಿದೆ? ಹೋಗೋಣ. ತಿರುಗೋಷನ ಅನ್ಸತಿ. ಇಲ್ಲ ನೋಡಿ ಅಮ್ಮಂಗೆ ಸುತ್ತು. ಅಂಬಾಗ ನಮಸ್ಕಾರ ಮಾಡು. ಪುಟಾಣಿ ಅಂಬ ಗೊತ್ತಿದ್ದೆ ಅಮ್ಮಂಗೆ. ಮಾತಾಡ್ಸ್ ಪುಟಾಣಿ ಅಮ್ಮಗೆ. ಅಜ್ಜಿ ಬಂದರು ನೋಡು, ಅಜ್ಜಿ.
ನೋಡಿಲ್ಲಿ ಎದ್ರುಕೊಂಡು ಬಂದವಳು. ಓ ಮೈ ಗಾಡ್, ಫೈನಲಿ ನಾನು ನನ್ನ ಮಗಳಿಗೆ ರೆಡಿ ಮಾಡಿದ್ದಾಯಿತು. ನನಗೂ ಖುಷಿ ಆಯಿತು. ಅವಳಿಗೆ ಫೋಟೋಸ್ ಎಲ್ಲ ತೆಗೆಸಿ ವೀಡಿಯೋಸ್ ಎಲ್ಲ ಮಾಡಿ ನೋಡಿ ಯಾವ ಥರ ಕೂತ್ಕೊಂಡು ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ದೊಡ್ಡದಾಗಿ ಕುಂಕುಮ ಎಲ್ಲ ತೊಗೊಬಂದು ತುಳಸಿ ಗಿಡಕ್ಕೆ ಪೂಜೆ ಮಾಡ್ತಾ ಇದ್ದಾಳೆ. ಸೊ ಫೈನಲಿ ನನ್ನ ರಾಧೆ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ದೃಷ್ಟಿ ಆಗಿದೆ, ಅವಳಿಗೆ ದೃಷ್ಟಿ ತೆಗಿಬೇಕು ಸಂಜೆ. ಸೊ ಹೆಂಗೆ ಕಾಣಿಸ್ತಾ ಇದ್ದಾಳೆ ಏನು ಅಂತ ಹೇಳ್ಬಿಟ್ಟು ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದಾಗಿದೆ. ನನ್ನ ಮಗಳನ್ನ ಇಷ್ಟು ರೆಡಿ ಮಾಡೋಕ್ಕೆ ನಾನು ಎಲ್ಲೆಲ್ಲಿ ಕೂತ್ಕೊಂಡಿದ್ದೀನಿ ನೋಡ್ರಿ ಬಂದು. ಅದೂನಾ, ಸರಿ ಆಯಿತು. ಹೆಂಗೆ ಕಾಣಿಸ್ತಾ ಇದ್ದಾಳೆ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟು ರೆಡಿ ಮಾಡೋಕೆ ನನಗೆ ಪ್ರಾಣ ಹೋಗಿ ಪ್ರಾಣ ಬಂತು. ಎಷ್ಟು ಕಷ್ಟ ಗೊತ್ತಾ ಸಣ್ಣ ಮಕ್ಳಿಗೆ ರೆಡಿ ಮಾಡೋದು. ಶೆಕೆ ನೀರು ಬಂದ್ಬಿಟ್ಟಿದೆ ಅವ್ವ. ಫೈನಲಿ ನನ್ನ ಮಗಳಿಗೆ ರಾತ್ರಿ ಥರ ರೆಡಿ ಮಾಡಿ ಒಂದು ಪುಟಾಣಿ ವೀಡಿಯೋಸು ಫೋಟೋಸ್ನೆಲ್ಲ ತೆಗ್ದಿದ್ದಾಯ್ತು. ಅವ್ರ ಅಪ್ಪಂಗೆ ಫೋನ್ ಮಾಡಿ ತೋರಿಸಿದ್ದೀನಿ. ಅವ್ರು ಇಷ್ಟ ಆಯಿತು. ಏನು ಗೊತ್ತಾ, ಅವರಪ್ಪ ಇಲ್ಲ ಅಂತ ಒಂದು ಸ್ವಲ್ಪ ಬೇಜಾರಾಗ್ತಿದೆ. ಸೊ ನೋಡಿ ನನ್ನ ಮಗಳು ರಾಧೆ ಹೆಂಗೆ ಕಾಣಿಸ್ತಾ ಇದ್ದಾಳೆ ಅಂತ. ನೋಡಿದಿ ಶಾನು, ರಾಧೆಗೆ ನಿದ್ದೆ ಬಂದುಬಿಟ್ಟಿದೆ. ಇವಾಗ ನಿದ್ದೆ ಮಾಡಿಸ್ತೀನಿ, ಮತ್ತೆ ಸಂಜೆ ರೆಡಿ ಮಾಡಿ ಫೋಟೋ ತೆಗೆಯುವ. ಓಕೆ ಓಕೆ ಬಾಯ್ ಹೇಳು. ಬಾಯ್. ನನ್ನ ಮಗಳು ಹೆಂಗೆ ಕಾಣಿಸ್ತಾ ಇದ್ದಾಳೆ ಏನು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅವಳಿಗೆ ಫುಲ್ ನಿದ್ದೆ ಬಂದುಬಿಟ್ಟಿದೆ ಇವಾಗ. ಸೊ ನಿದ್ದೆ ಮಾಡಿಸಿ ಅವಳು ಅಡುಗೆ ಮಾಡಬೇಕು. ಅಡುಗೆ ಎಲ್ಲ ಮಾಡಿದ್ಮೇಲೆ ಅವಳು ಎದ್ದೇಳ್ತಾಳೆ. ಸೊ ಆಮೇಲೆ ಊಟ ಮಾಡಿಸೋದಿರುತ್ತೆ. ಬಾಯ್ ರಾಧೆಮ್ಮ. ಅಮ್ಮಂಗೆ ಪಪ್ಪಿ ಕೊಡಲ್ಲ ರೆಡಿ ಮಾಡಿದ್ದಕ್ಕೆ. ಬಂಗಾರಿ ಬಿಡಿ ಬಾಯ್.